ಸೊ ಇವತ್ತು ಆ ಒಂದು ಏನ್ ದುಃಖ ಬರ್ತಾ ಇದೆಯಲ್ಲ, ಕ್ಲೇಶ ಬರ್ತಾ ಇದೆಯಲ್ಲ, ಅದರ ಒಂದು ಮೂಲವನ್ನೇ ತೆಗೆಯುವಂತಹ ಒಂದು ಅದರ ಬಗ್ಗೆ ಅದಕ್ಕೆ ತಗೊಂಡು ಹೋಗ್ತಾ ಇದೆ. ಎಲಿಮಿನೇಟಿಂಗ್ ದ ಕಾಸ್ ಆಫ್ ಮಿಸರಿ. ದುಃಖದ ಮೂಲವನ್ನೇ ನಿರ್ಮೂಲನೆ ಮಾಡುವಂಥದ್ದು ಹೇಗೆ ಅದನ್ನ ಹೇಳ್ತಾ ಬರ್ತಾರೆ. ಇವತ್ತಿನ ಮೊದಲನೇ ಸೂತ್ರ ಯಾವುದು ಅಂದ್ರೆ, ತೇ ಪ್ರತಿ ಪ್ರಸವ ಹೇಯ ಸೂಕ್ಷ್ಮ. ಓಕೆ, ಸೊ ತೇ ಪ್ರತಿ ಪ್ರಸವ ಹೇಯ ಸೂಕ್ಷ್ಮ. ಏನ್ ಈ 5 ದುಃಖಗಳಿದೆ ಅಲ್ವಾ, ಅವಿದ್ಯಾ, ಅಸ್ಮಿತ, ರಾಗದ್ವೇಷ, ಅಭಿನಿವೇಶ, ಸ್ಥೂಲದಲ್ಲಿದ್ರೆ ಹ್ಯಾಂಡಲ್ ಮಾಡಕ್ ಕಷ್ಟ. ಅದನ್ನ ಧ್ಯಾನ ಮಾಡ್ತಾ 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 ಸೂಕ್ಷ್ಮದ ಕಡೆಗೆ ತಗೊಂಡೋಗಿ ಅವಾಗ ಏನಾಗುತ್ತೆ, ಅದು ತೆಳುವಾಗ್ತಾ ಹೋಗ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಫಸ್ಟ್ ಈ ಕ್ಲೇಶಗಳನ್ನೆಲ್ಲ ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ತಗೊಂಡೋಗ್ಬಿಡಿ. ಏನ್ ಪ್ರಪಂಚದಿಂದ ಬರ್ತಾ ಇದೆಯಲ್ಲ, ಸ್ಥೂಲದಿಂದ ಬರ್ತಾ ಇದೆ, ಅದನ್ನ ಒಳಗಡೆ ತಗೊಂಡು ಹೋಗ್ತಾ ಹೋಗ್ತಾ ಹೋಗ್ಬೋದು. ಯಾವಾಗ ಇದನ್ನ ಸೂಕ್ಷ್ಮದ ಕಡೆ ತೆಗೆದುಕೊಂಡು ಹೋಗ್ತೀವೋ ಇದನ್ನ ನಿರ್ಮೂಲನೆ ಮಾಡೋದು ಈಸಿ ಆಗ್ತದೆ. ಆವಾಗ ನಮ್ಮ ಆತ್ಮನ ಕಡೆಗೆ ಹೋಗೋದಕ್ಕೆ ಈಸಿ ಆಗ್ತದೆ. ಮತ್ತೆ ಮನಸ್ಸು ತನ್ನ ಮೂಲಕ್ಕೆ ವಾಪಸ್ ಬರುತ್ತೆ. ಇಲ್ಲ ಅಂದ್ರೆ ಈ ದುಃಖಗಳೆಲ್ಲ ಇದೆಯಲ್ಲ, 5 ರೀತಿಯ ಕ್ಲೇಶಗಳು, ಇದು ತುಂಬಾ ಪ್ರಬಲವಾಗಿದ್ದಾಗ ಏನು ನಮಗೆ ತುಂಬಾ ತೊಂದರೆ ಕೊಡುತ್ತೆ. ಅದು ನಮ್ಮ ಮನಸ್ಸನ್ನೇ ಹಿಡಿದು ಬಿಡುತ್ತೆ, ಅದು ಬಂಧಿಸ್ಬಿಡುತ್ತೆ. ಯಾವಾಗ ಅದು ತೆಳುವಾಗ್ತಾ ಆಗ್ತಾ ಆಗ್ತಾ ಹೋಗ್ತದಲ್ಲ, ಅವಾಗ ಮನಸ್ಸು ಅದರಿಂದ ಮುಕ್ತವಾಗ್ತದೆ. ಆತ್ಮನಲ್ಲಿ ಸ್ಥಿರವಾಗಿ ನಿಂತುಕೊಳ್ಳುತ್ತದೆ. ಯಾರ ಮೇಲೂ ನಮ್ಗೆ ತುಂಬಾ ಕೋರಿಕೆ ಇದೆಯಪ್ಪ, ಕ್ರೇವಿಂಗ್ ಇದೆ, ಅವಾಗ ವಿಶ್ರಮಿಸೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಮನಸ್ಸನ್ನ ವರ್ತಮಾನ ಕ್ಷಣಕ್ಕೆ ತಂದು ನಿಲ್ಸೋದು ಕಷ್ಟ ಆಗುತ್ತೆ ಅಲ್ವಾ? ಕೇಳಿಸ್ಕೊತಾ ಇದ್ದೀರಾ? ಮನಸ್ಸನ್ನು ತಗೊಂಬಂದು ಈ ಕ್ಷಣದಲ್ಲಿ ನಿಲ್ಸೋದು ಕಷ್ಟ ಆಗುತ್ತೆ. ಯಾವಾಗ ಆ ಕ್ರೇವಿಂಗ್ ಅಂದ್ರೆ ಆ ಒಂದು ಅನುರಾಗ ಅನ್ನೋದು ಹೊಟ್ಟೋಯ್ತೋ, ಅವಾಗ ಏನಾಗುತ್ತೆ, ಹೋಗ್ಬಿಡುತ್ತೋ, ಅವಾಗ ಏನಾಗುತ್ತೆ, ವಿಶ್ರಮಿಸೋದು ಈಸಿ ಆಗ್ತದೆ, ಧ್ಯಾನ ಮಾಡೋದು ಈಸಿ ಆಗತ್ತೆ. ಈ ಜ್ವರ ಇದೆಯಲ್ಲ, ನನಗೆ ಬೇಕು ಬೇಕು ಬೇಕು, ಅದನ್ನೇ ಕ್ರೇವಿಂಗ್ ಅನ್ನೋದು, ಅದೇ ರಾಗ. ರಾಗ ಅಂದ್ರೆ ಏನು? ಫೀವರಿಶ್ನೆಸ್, ನನಗೆ ಬೇಕು 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 ಅಂತ, ಇನ್ನ ಬೇಕು ಅಂತ. ಅದು ಕಡಿಮೆ ಆದಷ್ಟು ಮನಸ್ಸು ಮತ್ತೆ ವಾಪಸ್ಸು ಈ ಕ್ಷಣಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಇದು ಹೇಗೆ ಸಾಧ್ಯ? ಸಾಧನೆಯಿಂದ ಮಾತ್ರ ಸಾಧ್ಯ ಹೇಳ್ತಾ ಇದ್ದಾರೆ ಗುರುಗಳು. ದಿಸ್ ಈಸ್ ಪಾಸಿಬಲ್ ಥ್ರೂ ಸಾಧನಾ. ಸಾಧನೆಯಿಂದ ಮಾತ್ರ ಸಾಧ್ಯ ಆಗ್ತದೆ ಹೇಳ್ತಾ ಇದ್ದಾರೆ. ಆ ಮುಂದಿನ ಸೂತ್ರ ಏನು? ಧ್ಯಾನ ಹೇಯ ತದ್ವೃತ್ತಯ. ಧ್ಯಾನ ಹೇಯ ತದ್ವೃತ್ತಯ. ಓಕೆ, ಮಹರ್ಷಿ ಪತಂಜಲಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಈ 5 ಕ್ಲೇಶಗಳು ಇದೆಯಲ್ಲ, ಅವಿದ್ಯಾ, ಅಸ್ಮಿತ, ರಾಗದ್ವೇಷ, ಅಭಿನಿವೇಶ, ಇದನ್ನ ಯಾವುದರಿಂದ ನಿರ್ಮೂಲನೆ ಮಾಡಬಹುದು ಅಂದ್ರೆ ಧ್ಯಾನದಿಂದ ಮಾತ್ರ. ಓನ್ಲಿ ಥ್ರೂ ಮೆಡಿಟೇಷನ್ ಎಲಿಮಿನೇಟ್ ಮಾಡ್ಬೋದು, ನಿರ್ಮೂಲನೆ ಮಾಡ್ಬೋದು. ಅವಾಗ ಏನಾಗುತ್ತೆ ಅಂದ್ರೆ, ನಾವು ಹಗುರವಾಗಿ, ಮನಸ್ಸು ಹಗುರವಾಗ್ಬಿಡುತ್ತೆ, ನಾವು ಒಳಗಡೆಯಿಂದ ಖಾಲಿ ಆಗ್ಬಿಡ್ತೀವಿ. ಸತ್ಸಂಗ ಕುಣಿದು ಹಾಡಿ ಕುಣಿದು ಅದು ಕೂಡ ಇದನ್ನ ಕಡಿಮೆ ಮಾಡೋದಕ್ಕೆ, ನಮ್ಮ ಆತ್ಮನ ಕಡೆಗೆ ಹೋಗೋದಕ್ಕೆ, ಇದು ಈ ಏನು ಈ 5 ಕ್ಲೇಶಗಳಿದೆಯಲ್ಲ, ಇದನ್ನ ತೆಳುವಾಗಿ ಮಾಡೋದಕ್ಕೆ ಅದು ಕೂಡ ಸಹಾಯ ಮಾಡುತ್ತೆ. ಇದು ತುಂಬಾ ಮುಖ್ಯವಾಗಿರೋದು, ಗುರ್ತಿಟ್ಕೊಳ್ಳಿ. ಅದಕ್ಕೆ ಸಾಧನಾ, ಸೇವಾ, ಸತ್ಸಂಗ. ಯಾಕೆ ಗುರುಗಳು ಇದೆಲ್ಲ ಇಟ್ಟಿದ್ದಾರೆ ನಮ್ಗೆ ಅಂದ್ರೆ, ಇದೆಲ್ಲ ಇದೆಯಲ್ಲ ಕ್ಲೇಶಗಳನ್ನ ಕಡಿಮೆ ಮಾಡೋದಕ್ಕೆ. ಒಂದೊಂದ್ಸರಿ ಸಾಧನೆ ಮಾಡ್ತಾ 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 ತುಂಬಾ ಬೇಜಾರಾಗೋಗ್ಬಿಡುತ್ತೆ. ಅದು ಹಳೆಯ ಯಾವುದೋ ಒಂದು ಬೇಸರದ ಒಂದು ಕರ್ಮ ಇದೆಯಲ್ಲ, ಅದು ಒಂದು ಇಂಪ್ರೆಷನ್ಸ್, ಆ ಕರ್ಮದ ಬೀಜವನ್ನ ಸುಡ್ತಾ ಇರ್ತದೆ. ಇವಾಗ ನಮಗೇ ಬೇಸರ ಆಗ್ಬಿಟ್ರೆ, ನಮ್ಮ ಒಂದು ಇರುವಿಕೆ, ನಮ್ಮ ಒಳಗಡೆ, ನಮ್ಮ ಸುತ್ತಲೂ ಇರೋರ ಪರಿಸ್ಥಿತಿ ಏನು? ನಮ್ಮ ಇರುವಿಕೆ ನಮಗೆ ಬೇಸರ ಆಗ್ಬಿಟ್ರೆ ಅವ್ರೇನ್ ಅನ್ಸ್ಬೇಕು ಪಾಪ. ಸೊ ಆ ಬೇಸರ ಆದ್ರೂ ಪರವಾಗಿಲ್ಲ, ಬಿಡಬೇಡಿ ಸಾಧನೆಯನ್ನ. ಅದಿನ್ನ ನಿಮ್ಮನ್ನ ಸೂಕ್ಷ್ಮದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ. ಅದನ್ನೆಲ್ಲ ಸುಟ್ಟು ಬಿಡ್ತಾ, ಸಾಧನೆಯ ಒಂದು ಅಗ್ನಿಯಿಂದ ಅದನ್ನೆಲ್ಲ ಸುಡ್ತಾ ಇದ್ದೀವಿ. ಇದನ್ನು ಕೂಡ ಒಂದು ತಪಸ್ಸು ಅಂತ ಅನ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಲ್ಲ? ಇದನ್ನು ಕೂಡ ಒಂದು ತಪಸ್ಸು ಅಂತ ಅನ್ಕೊಳ್ಳಿ. ಎಷ್ಟೇ ಬೇಸರವಾದ್ರೂ ಬಿಡಬೇಡಿ, ಹಿಡಿದಿಟ್ಕೊಳ್ಳಿ, ಗಟ್ಟಿಯಾಗಿ ಸಾಧನೆಯನ್ನು ಹಿಡಿದಿಟ್ಕೊಳ್ಳಿ. ಯಾಕಂದ್ರೆ ಎಷ್ಟೋ ಸರಿ ನಾವು ನಮ್ಮ ಸ್ನೇಹಿತರ ಜೊತೆ ಚಾಲೆಂಜ್ ಮಾಡ್ತೀವಿ, ನೋಡೋಣ ಚಾಲೆಂಜ್ ಅಂತ.
ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಆ ಒಂದು ಚಾಲೆಂಜ್ ಅನ್ನ ನಿಮ್ಮೊಳಗಡೆ, ಸವಾಲನ್ನ, ಈ ಬೇಸರದಿಂದ ಆಚೆ ಬರೋದಕ್ಕೆ ಒಂದು ಸವಾಲಾಗಿ ತಗೊಳ್ಳಿ. ನೀವು ತಗೊಳ್ಳಿಲ್ಲ ಏನಾಗತ್ತೆ ಅಂತ ಮುಂದೆ ಹೇಳ್ತಾರೆ. ಮುಂದಿನ ಒಂದು ವಿಷಯ ಏನು ಅಂದ್ರೆ ಕರ್ಮ. ಇವತ್ತು 2 ಸಬ್ಜೆಕ್ಟ್ ನಾವು ನೋಡ್ತಾ ಇದ್ವಿ. ಒಂದು ಏನು, ಎಲಿಮಿನೇಟಿಂಗ್ ದ ಕಾಸ್ ಆಫ್ ಮಿಸರಿ, ಅಂದ್ರೆ ಆ ಕ್ಲೇಶಗಳ ಒಂದು ಮೂಲವನ್ನೇ ನಿರ್ಮೂಲನೆ ಮಾಡೋದು ಒಂದು. ಎರಡನೇದು ಕರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ ಗುರುಗಳು. ಏನ್ ಕರ್ಮದ ಬಗ್ಗೆ ಏನ್ ಹೇಳ್ತಾರೆ? ಕ್ಲೇಶ ಮೂಲಃ ಕರ್ಮಾಶಯೋ ದೃಷ್ಟ ಅದೃಷ್ಟ ಜನ್ಮ ವೇದನೀಯ. ಕ್ಲೇಶ ಮೂಲಃ ಕರ್ಮಾಶಯೋ ದೃಷ್ಟ ಅದೃಷ್ಟ ಜನ್ಮ ವೇದನೀಯ. ಈ 5 ದುಃಖಗಳಿದೆಯಲ್ಲ, 5 ಕ್ಲೇಶಗಳು, ಇದು ನಮ್ಮಲ್ಲಿ ಕರ್ಮವನ್ನ ಹಂಗೆ ಬೆಳೆಸ್ತಾ ಹೋಗ್ತದೆ. ಅದನ್ನ ನಾವು ಈ ಜನ್ಮದಲ್ಲಿ ಅನುಭವಿಸ್ಬೇಕಾಗತ್ತೆ, ಬರುವಂತ ಜನ್ಮಗಳಲ್ಲಿ ಕೂಡ ಅನುಭವಿಸ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಆರ್ ಯು ಆಲ್ ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಅರ್ಥ ಆಗ್ತಾ ಇದೆ ಏನೋ? ನಾವು ಈ ಜನ್ಮದಲ್ಲಿ ನಮ್ಮ ಚೈತನ್ಯ ಈ 5 ಕ್ಲೇಶಗಳಿಂದ ಸುತ್ತುವರೆದಿದೆ ಅಲ್ವಾ? ಏನು, ಈ ಕಲ್ಮಶಗಳಿಂದ ನಮ್ಮನ್ನ ನಾವು ಕ್ಲೀನ್ ಮಾಡ್ಕೊಬೇಕು. ಅಕಸ್ಮಾತ್ ಮಾಡ್ಲಿಲ್ಲ ಅಂದ್ರೆ ಮುಂದಿನ ಬರುವಂತಹ ಜನ್ಮದಲ್ಲಿ ಕೂಡ, ಈ ಜನ್ಮ ಮತ್ತೆ ಬರುವಂತ ಜನ್ಮದಲ್ಲಿ ಕೂಡ ನಾವು ಅನುಭವಿಸ್ಬೇಕಾಗತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಯು ವಿಲ್ ಹ್ಯಾವ್ ಟು ಸಫರ್ ಇನ್ ದಿಸ್ ಲೈಫ್ ಅಂಡ್ ನೆಕ್ಸ್ಟ್ ಟು. ಅರ್ಥ ಆಗ್ತಾ ಇದೆಯಲ್ಲ? ಹಿಂದೆ ಈ ರೀಸೆಂಟ್ ಆಗಿ ನಡೆದಿರೋದೆಲ್ಲ ಕೆಲವೆಲ್ಲ ಮ್ಯಾನಿಫೆಸ್ಟ್ ಆಗಕ್ಕೆ ಶುರುವಾಗ್ತದೆ. ಕೆಲವು ಕರ್ಮಗಳು ಹೇಗೆ ಅಂದ್ರೆ ಈ ಇಮಿಡಿಯೇಟ್ ಆಗಿ ಅದರ ಫಲ ಬರುತ್ತೆ. ಕೇಳಿಸ್ಕೊತಾ ಇದ್ದೀರಾ? ಇಮಿಡಿಯೇಟ್ ಆಗಿ ಅದ್ರ ಫಲ ಬರುತ್ತೆ. ಕೆಲವು ಸಮಯ ತಗೊಳತ್ತೆ ಕರ್ಮದ ಫಲ ಬರೋದಿಕ್ಕೆ. ಅದಕ್ಕೆ ಕರ್ಮಕ್ಕೆ ನಿರ್ದಿಷ್ಟವಾಗಿ ನಾನು ಹೇಳೋದಾಗ್ಲೇ ಫಲ ಕೊಡುವಂತ ಅದಕ್ಕೆ ನಮ್ಮ ಮಾತು ಕೇಳೋದಿಲ್ಲ. ಗಹನಾಣಂ ಕರ್ಮಣೋಗತಿ ಅಂತ ಅದ್ರಲ್ಲಿ ಟೈಮ್ ಇರುತ್ತೆ. ಆ ಟೈಮಲ್ಲಿ ಬಂದಾಗ್ಲೇ, ಅದು ತುಂಬಾ ಆಳವಾದ ಸಬ್ಜೆಕ್ಟ್ ಕರ್ಮ ಅನ್ನೋದು. ಆದ್ರೂ ನಮ್ಗೆ ಅದನ್ನ ಇವತ್ತು ತಿಳಿಸ್ತಾ ಇದ್ದಾರೆ. ಕೆಲವರು ಕರ್ಮ ಅನ್ನೋದೇ ಇಲ್ಲ, ನಾವು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಈ ಪ್ರತಿಯೊಂದು ಏನು ಕೆಲಸ ಮಾಡಿದ್ರು ಅದರಿಂದ ಕೆಲವು ರಿಪರ್ಕಷನ್ಸ್, ಅಂದ್ರೆ ಕೆಲವು ಹೆಚ್ಚು ಕಡಿಮೆ ಆಗ್ತದೆ. ಸೊ ಅದು ಮುಂದಿನ ಜನ್ಮಕ್ಕೆ ಬರುತ್ತೆ ಅಂತ ನಾವು ಒಪ್ಕೊಳ್ಳಲ್ಲ ಅಂತ ಕೆಲವರು ವಾದ ಮಾಡ್ತಾರೆ ಕೆಲವರು. ಆದ್ರೆ ಗುರುಗಳು ಏನ್ ಹೇಳ್ತಾ ಇದ್ದಾರೆ, ಅದು ಸುಳ್ಳು. ಪ್ರತಿಯೊಂದು ಕರ್ಮದ ಫಲವೂ ಇದೆಯಲ್ಲ, ಅದರದೇ ಆದ ಒಂದು ಸಮಯ ಇದೆ ಮೊಳಕೆ ಹೊಡೆಯೋದಿಕ್ಕೆ. ಅರ್ಥ ಆಗ್ತಾ ಇದೆಯಲ್ಲ? ಅದರದೇ ಆದ ಒಂದು ಸಮಯ ಇದೆ ಮೊಳಕೆ ಹೊಡೆಯೋದಿಕ್ಕೆ. ಇವಾಗ ಒಂದು ಮಾವಿನ ಹಣ್ಣಿನ ಒಂದು ಬೀಜ, ಒಂದು ವಾಟೆ ಇದೆಯಲ್ಲ, ಅದು ನಾವು ಮಣ್ಣಲ್ಲಿ ಹೂತ್ರೆ ಒಂದು 4-5 ವರ್ಷ ತಗೊಳುತ್ತೆ, 5-6 ವರ್ಷ ತಗೊಳುತ್ತೆ. ದೊಡ್ಡ ಮರವಾಗಿ ಅದರಿಂದ ಹಣ್ಣು ಬಿಟ್ಟು ಅದು ನಮ್ಮ ಕೈಗೆ ಸಿಗೋಷ್ಟರಲ್ಲಿ 6-7 ವರ್ಷನೇ ತಗೊಳುತ್ತೆ. ಅದೇ ನಾವು ಈ ಹೂಕೋಸು ಬರುತ್ತೆ ನೋಡಿ, 3 ತಿಂಗಳಲ್ಲಿ ಫಲ ಬಂದ್ಬಿಡುತ್ತೆ. ತೆಂಗಿನ ಗಿಡ ನೆಟ್ರೆ 7-8 ವರ್ಷ ಆಗುತ್ತೆ ಫಲ ಬರೋಕ್ಕೆ. ಆದ್ರೆ ಭತ್ತದ ಗಿಡ 6 ತಿಂಗಳಲ್ಲಿ ಫಲ ಬರುತ್ತೆ ಅದು. ಹಾಗೆ ಈ ಕೊತ್ತಂಬರಿ ಬೀಜ ನೆಟ್ರೆ ಅದು 1 ತಿಂಗಳಲ್ಲಿ ರೆಡಿ ಆಗ್ಬಿಡುತ್ತೆ. ಮನೆ ಮುಂದೆ ಖಾಲಿ ಜಾಗ ಇದ್ದು ಒಂದಷ್ಟು ಕೊತ್ತಂಬರಿ ಬೀಜ ಹಾಕಿದ್ರೆ 1 ತಿಂಗಳಲ್ಲಿ ಕೊತ್ತಂಬರಿ ಬಂದ್ಬಿಡುತ್ತೆ ಅದು. ಕೆಲವು ಕರ್ಮಗಳು ಇಮಿಡಿಯೇಟ್ ಆಗಿ ಅನುಭವಿಸ್ಬಿಡ್ಬೋದು ನಾವು, ಆದ್ರೆ ಕೆಲವು ಟೈಮ್ ತಗೊಳುತ್ತೆ. ಇವಾಗ ಬೆಂಕಿಯಲ್ಲಿ ಬೆರಳಿಟ್ರೆ ಇವತ್ತು ಸುಡಲ್ಲ ನಾಳೆ ಸುಡುತ್ತೆ ಅಂತ ಹೇಳುತ್ತಾ ಬೆಂಕಿ? ಕೇಳಿಸ್ಕೊತಾ ಇದ್ದೀರಾ? ಇವತ್ತು ಸುಡಲ್ಲ ನಾಳೆ ಸುಡ್ತೀನಿ ಅಂತ ಹೇಳುತ್ತಾ? ಇಲ್ಲ, ಅದು ಇಮಿಡಿಯೇಟ್ ಆಗಿ ಸುಟ್ಬಿಡುತ್ತೆ ಅದು. ಆದ್ರೆ ಒಂದು ಬೀಜ ಹಾಕಿದ್ರೆ ಭೂಮಿಯೊಳಗೆ ಅದು ಗಿಡವಾಗಿ ಮರವಾಗಿ ನಮಗೆ ಫಲ ಕೊಡಕ್ಕೆ ಅದು ಸಮಯ ತಗೊಳುತ್ತೆ. ಅದೇ ತರ ಕರ್ಮ ಕೂಡ ನೋಡಿ, ಎಷ್ಟು ಅದ್ಭುತವಾಗಿ ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಗುರುಗಳು. ಅದಕ್ಕೆ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಕರ್ಮಗಳು ಬೇರೆ ಬೇರೆ ಸಮಯದಲ್ಲಿ ಅದರದೇ ಆದ ಫಲಗಳನ್ನು ಕೊಡಕ್ಕೆ ಶುರು ಮಾಡ್ತದೆ. ಕೆಲವರು ಹೇಳ್ತಾರೆ, ನಾವು ತುಂಬಾ ಒಳ್ಳೆ ಜನನಪ್ಪ, ಆದ್ರೆ ಯಾಕೆ ಕಷ್ಟಪಡ್ತಾ ಇದೀವಿ ಅಂತ. ನಮ್ಮ ಜೀವನದಲ್ಲಿ ನಾವು ಇಷ್ಟು ಒಳ್ಳೆ ಜನ ಆದ್ರೂ ನಮ್ಮ ಜೀವನದಲ್ಲಿ ಕೆಟ್ಟದ ಯಾಕೆ ನಡೀತಾ ಇದೆ ಅಂತ ಗುರುಗಳು ಅದಕ್ಕೆ ಹೇಳ್ತಾ ಇದ್ದಾರೆ. ಇವಾಗ ನೀವು ಒಳ್ಳೆಯವರಪ್ಪ, ತುಂಬಾ ಸಂತೋಷ, ಇವಾಗ ನೀವು ಒಳ್ಳೆಯವರು. ಆದ್ರೆ ಯಾವುದೋ ಹಿಂದ್ಗಡೆ ಈ ಹಿಂದಿನ ಜನ್ಮನೋ ಒಂದು 4-5 ಜನ್ಮಗಳ ಹಿಂದೆ ಏನೋ ಅವಾಗ ಏನ್ ಮಾಡಿದಿರೋ ಯಾರಿಗ್ ಗೊತ್ತು. ಅವಾಗ ಬೇವಿನ ಗಿಡ ನೆಟ್ಟಿದ್ದೀರಾ, ಅದ್ರ ಫಲ ಇವಾಗ ಬರ್ತಾ ಇದೆ. ಅವಾಗ ಮಾವಿನ ಗಿಡ ಹಾಕಿದ್ರೆ ಇವಾಗ ಮಾವಿನ ಗಿಡ ಮಾವಿನ ಹಣ್ಣು ಬಂದಿರೋದು. ಅವಾಗ ನೆಟ್ಟಿರೋದೇನು? ಬೇವಿನ ಗಿಡ.
ಇವಾಗ ಬರ್ತಾ ಇರೋದೇನೋ ಮಾವಿನ ಹಣ್ಣು ಬೇಕು ಅಂದ್ರೆ ಬರುತ್ತಾ? ಇಲ್ಲ. ಇವಾಗ ಮಾವಿನ ಹಣ್ಣು ಗಿಡ ನೆಟ್ಟಿದ್ದೀರಾ, ಡೆಫಿನೆಟ್ಲಿ ಮುಂದೆ ಬರುವಂತ ಕಾಲಕ್ಕೆ, ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಾಗಲಿ ಅದೇ ಹತ್ರ ಟೈಮ್ ಇದೆ. ಆ ಟೈಮಲ್ಲಿ ನಿಮಗೆ ಮಾವಿನ ಹಣ್ಣು ಬರುತ್ತೆ, ಅದ್ರ ಫಲ ಬರುತ್ತೆ. ಅರ್ಥ ಆಗ್ತಾ ಇದ್ದೀರಾ? ನಾವೇನ್ ಬಿತ್ತುತ್ತೀವೋ ಅದೇ ನಮಗೆ ಆಸ್ ಯು ಸೊ ಯು ವಿಲ್ ರೀಪ್ ಅಂತ. ಅದನ್ನೇ ನಾವು ಧೃತರಾಷ್ಟ್ರ ಕೇಳ್ತಾನೆ ಕೃಷ್ಣನಿಗೆ, ಅಲ್ಲಪ್ಪ ನನಗೆ ನನ್ನ ಹಿಂದಿನ 100 ಜನ್ಮದ ಒಂದು ಅರಿವಿದೆ, ಯಾರಿಗೂ ನಾನು ಏನು ತೊಂದರೆ ಮಾಡಿಲ್ಲ, ಯಾಕೆ ಕಣ್ಣು ಕಳ್ಕೊಂಡಿದ್ದೀನಿ ಅಂತ. ಅವ್ ಕೃಷ್ಣ ಅವನ ತಲೆ ಮೇಲೆ ಕೈ ಇಟ್ಟು ಹೇಳ್ತಾನೆ, 105ನೇ ಜನ್ಮಕ್ಕೆ ಹೋಗು ಅಂತ. 105ನೇ ಜನ್ಮದಲ್ಲಿ ಯಾವುದೋ ಒಂದು ಮಹಾರಾಜನ ಹತ್ರ ಧೃತರಾಷ್ಟ್ರ ಒಬ್ಬ ಸೇನಾಧಿಕಾರಿಯಾಗಿರ್ತಾನೆ. ರಥದಲ್ಲಿ ಸ್ಪೀಡಾಗಿ ಹೋಗುವಾಗ ಒಂದು ಸಣ್ಣ ಮಗು ರೋಡ್ ಕ್ರಾಸ್ ಮಾಡ್ತಾರೆ, ಆ ಮಗುಗೆ ಇದಾಗಿ ಅದು 2 ಕಣ್ಣು ಕಳ್ಕೊಂಡ್ಬಿಡುತ್ತೆ. ಅದು ಇವಾಗ ಮ್ಯಾನಿಫೆಸ್ಟ್ ಆಗಿದೆ. ಯಾರನ್ನೂ ಬಿಟ್ಟಿಲ್ಲ, ಪರಮಾತ್ಮನನ್ನ ಬಿಡೋದಿಲ್ಲ. ಅವತಾರ ತಗೊಂಬಂದಾಗ ರಾಮನನ್ನು ಬಿಡ್ಲಿಲ್ಲ, ಮರದ ಹಿಂದೆ ನಿಂತ್ಕೊಂಡು ವಾಲಿ ಹೊಡೆದ್ನಲ್ಲ, ಅದು ಕೃಷ್ಣಾವತಾರದಲ್ಲಿ ಅನುಭವಿಸ್ಬೇಕಾಗುತ್ತೆ. ಕರ್ಮದ ಫಲ ಆ ಥರ ಇದೆ ಅದು. ಸೊ ಪತಂಜಲಿ ಅವ್ರು ಏನು ಹೇಳ್ತಾರೆ ಅಂದ್ರೆ, ದೃಷ್ಟ ಅದೃಷ್ಟ ಜನ್ಮ ವೇದನೀಯ, ಏನೋ ಈ ಜನ್ಮದಲ್ಲೂ ಅನುಭವಿಸ್ಬೇಕು, ಮುಂದಿನ ಜನ್ಮದಲ್ಲೂ ಅನುಭವಿಸ್ಬೇಕು. ಯಾಕಂದ್ರೆ ಈ ಎಲ್ಲವೂ ಒಂದು ಬ್ಯಾಂಕಲ್ಲಿ, ಕರ್ಮದ ಒಂದು ಬ್ಯಾಂಕ್ ಇದೆ, ಕರ್ಮಾಶಯ ಆ ಬ್ಯಾಂಕಲ್ಲಿ ಇದೆ. ಸೊ ಈ ಕರ್ಮವನ್ನ ಹೇಗೆ ತೆಗಿಬಹುದು, ಹೇಗೆ ಇದರಿಂದ ಮುಕ್ತರಾಗೋದು, ಹೇಗೆ? ಧ್ಯಾನದಿಂದ ಮಾತ್ರ, ಥ್ರೂ ಮೆಡಿಟೇಷನ್. ಓಕೆ, ಈ ಕರ್ಮದ ಒಂದು ಕೋಶ ಅದನ್ನ ಹಾಗೆಯೇ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು, ಏನೋ. ಸೊ ಈ ಶರೀರ ಬೀಳಕ್ ಮುಂಚೆನೆ, ಅದಕ್ಕೆ ಈ ಮಾನವ ಜನ್ಮ ತಗೊಂಡ್ಬರೋದೇನು ಅಂದ್ರೆ, ಇದ್ರೊಳಗಡೆ ಇರುವ ಈ ಚೈತನ್ಯದ ಮೇಲೆ ಏನೇನು ಮುದ್ರೆಗಳಾಗಿದೆಯಲ್ಲ, ಹಿಂದಿನ ಜನ್ಮದ ಪ್ರಾರಬ್ಧದ ಮುದ್ರಿತವಾಗಿದೆಯಲ್ಲ ಆ ಇಂಪ್ರೆಷನ್ಸ್, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಅಂದ್ರೆ ಧ್ಯಾನ ಮಾಡಿ 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 ಕ್ಲೀನ್, ಸೇವೆ ಮಾಡಿ 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 ಕ್ಲೀನ್, ಸತ್ಸಂಗ ಮಾಡ್ಕೊಂಡು ಜಪತಪಾದಿಗಳನ್ನೆಲ್ಲ ಅದಕ್ಕೆ ಅನುಭವಿಸಿ. ಅದಕ್ಕೆ ಈ ಭಾರತ ದೇಶದಲ್ಲಿ ಹೇಗೆ ಕೊಟ್ಬೇಕು ಅಂದ್ರೆ ಅದಕ್ಕೇನೆ, ಈ ಬೇರೆ ಯಾವ ದೇಶದಲ್ಲೂ ಇವೆಲ್ಲ ಹೇಳ್ಕೊಡೋದು. ಬೇರೆ ಯಾವ ದೇಶದಲ್ಲೂ ಈ ತಂತ್ರಜ್ಞಾನ ಸಿಗಲ್ಲ. ಇಲ್ಲಿ ಬಂದ್ರೆ ಗುರುಗಳು ಇವಾಗಲೇ, ಅದಕ್ಕೆ ನೋಡಿ ಒಬ್ಬ ಪರಮಾತ್ಮ ಕೈಗೆ ಸಿಕ್ಕಿದಾಗಲೇ ಅವ್ರು ಹೇಳ್ಕೊಡ್ತಾರೆ, ಅವ್ರಿಗೆ ಗೊತ್ತಿರೋದು ಈ ಟೆಕ್ನಾಲಜಿ, ಎಲ್ರಿಗೂ ಗೊತ್ತಿಲ್ಲ. ಹೇಗೆ ಕರ್ಮವನ್ನ ನೋಡಿ ಕ್ಲೀನ್ ಮಾಡ್ಕೊಂಡು ನಮ್ಮನ್ನ ಶುದ್ಧವನ್ನಾಗಿ ಮಾಡುವಂತ ಒಂದು ಕೆಲಸ ಅವ್ರು ತಗೊಂಡಿದ್ದಾರೆ. ಇಲ್ಲ ಅಂದ್ರೆ ಈ ದುಃಖವನ್ನು ಅನುಭವಿಸ್ಬೇಕಾಗುತ್ತೆ, ಈ ಜನ್ಮದಲ್ಲ ಮುಂದಿನ ಜನ್ಮಕ್ಕೂ ಅನುಭವಿಸ್ಬೇಕಾಗತ್ತೆ. ಗುರುಗಳು ನಮ್ಗೆ ನಮ್ಮ ಜೀವನದಲ್ಲಿ ಸಿಕ್ಕಿ ನಮಗೆ ಇದರಿಂದ ಮುಕ್ತಿಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಗುರುಗಳಿಗೆ ಎಷ್ಟು ಉಪಕಾರ ಹೇಳಿದ್ರು ಸಾಲದು, ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಮುಂದಿನ ಸೂತ್ರ, ಸತಿ ಮೂಲೆ ತದ್ವಿಪಾಕ ಜಾತಿ ಆಯುಹು ಭೋಗ. ಸತಿ ಮೂಲೆ ತದ್ವಿಪಾಕ ಜಾತಿ ಆಯುಹು ಭೋಗ. ಎಲ್ಲಿವರೆಗೂ ಈ 5 ಕ್ಲೇಶಗಳು ನಮ್ಮ ಮೂಲದಲ್ಲಿ ಉಳಿದು ಬಿಡುತ್ತೋ, ನಮ್ಮ ಮೂಲದಲ್ಲಿ, ಅಲ್ಲಿವರೆಗೂ ನಾವು ಜನ್ಮವನ್ನು ತಗೊಂಡು ಬರ್ತಾ ಇರಬೇಕು. ಅದನ್ನು ಅನುಭವಿಸೋದಕ್ಕೋಸ್ಕರನ ಜನ್ಮ ತಗೊಂಡು ಬರಬೇಕು. ಜಾತಿ ಅಂದ್ರೆ ನಾವು ಅನ್ಕೊಳ್ತಾರ ಜಾತಿ ಅಲ್ಲ. ಜಾತಿ ಅಂದ್ರೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಜಾತಿ ಅಂದ್ರೆ ಜನ್ಮ, ಜಾತಿಗೆ ಇಲ್ಲ ಅರ್ಥ ಜನ್ಮ. ಆಯುಹು ಎಷ್ಟು ವರ್ಷ ಬದುಕಿರ್ತೀವಿ, ಸ್ಪ್ಯಾನ್ ಆಫ್ ಲೈಫ್ ಅದು. ಮತ್ತೆ ಭೋಗ, ಇಲ್ಲಿ ಏನೇನು ಅನುಭವಿಸ್ತೀವಿ ಅದು ಕೂಡ ಬರ್ತೀವಿ. ಇಲ್ಲಿ ಏನೇನು ಅನುಭವ ಪಡ್ತೀವಲ್ಲ ಅದು ಕೂಡ ಜಾತಿ ಅಂತ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಎಲ್ಲಿವರೆಗೂ ಈ ಕ್ಲೇಶಗಳು, ಈ ದುಃಖಗಳು ನಮ್ಮ ಮೂಲದಲ್ಲಿ ಇರುತ್ತೋ ಅಲ್ಲಿವರೆಗೂ ಮತ್ತೆ ಮತ್ತೆ ವಾಪಸ್ ಬರಬೇಕಾಗತ್ತೆ. ಅದು ನಮ್ಮ ಚೈತನ್ಯದಲ್ಲಿ ಮುದ್ರಿತವಾಗಿದೆಯಲ್ಲ, ಈ ಕರ್ಮದ ಒಂದು ಇಂಪ್ರೆಷನ್ಸ್, ಅದು ಅಲ್ಲಿವರೆಗೂ ಇದು ವಾಪಸ್ ಬರಬೇಕಾಗುತ್ತೆ. ಯಾವ ರೀತಿ? ಜಾತಿ ಅಂದ್ರೆ ಏನು? ನಾವು ಎಲ್ಲಿ ಹುಟ್ಟುತ್ತೀವಿ, ಮನುಷ್ಯ ಜನ್ಮನ, ಪ್ರಾಣಿ ಜನ್ಮನ, ಅಥವಾ ಇನ್ಯಾವುದಾದ್ರೂ ಜನ್ಮನ? ಆಮೇಲೆ ಎಷ್ಟು ವರ್ಷ ಬದುಕಿರ್ತೀವಿ? ಮೂರನೇದು ಭೋಗ ಅಂದ್ರೆ ಏನು? ಸುಖ ದುಃಖ ಎರಡೂ ಭೋಗವೇ, ಎಂಜಾಯ್ಮೆಂಟ್.
ಈ ಜೀವನದಲ್ಲಿ ಏನೇನು ಅನುಭವಿಸ್ತೀವಿ, ಸುಖ ಎಷ್ಟು, ದುಃಖ ಏನು ಅನುಭವಿಸ್ತೀವಿ, ಇದೆಲ್ಲ ಈ ಕರ್ಮದ ಬೀಜ ನಮ್ಮ ಚೈತನ್ಯದಲ್ಲಿ ಇರುತ್ತೆ. ಅದನ್ನ ತಗೊಂಡು ಅದು ಮ್ಯಾನಿಫೆಸ್ಟ್ ಆಗ್ತಾ ಹೋಗ್ತದೆ. ಸಾಫ್ಟ್ವೇರ್ ಬರ್ಕೊಂಡ್ ಬಂದ್ಬಿಡ್ತೀವಿ ನಾವು ಇಲ್ಲಿ ಬರಕ್ ಮುಂಚೆ. ಇವಾಗಿನ ಪ್ರಪಂಚದಲ್ಲಿ ಮಾತಾಡಬೇಕು ಅಂದ್ರೆ ಸಾಫ್ಟ್ವೇರ್ ಆಲ್ರೆಡಿ ಬರ್ಕೊಂಡ್ ಬಂದಿದ್ದೀವಿ. ಅದೇ ಪ್ರತಿ ದಿವಸ ಓಡ್ತಾ ಇರುತ್ತೆ, ರೊಟೀನ್ ಅದೇ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ ಸಾಫ್ಟ್ವೇರ್. ಅರ್ಥ ಆಗ್ತಾ ಇದೆಯಲ್ಲ? ಏನ್ ಇದೆಲ್ಲ ಮಾರಣಾಂತಿಕವಾಗಿರೋದಾ? ಇವೆಲ್ಲ ಮೊದಲೇ ಡಿಸೈಡ್ ಆಗ್ಬಿಟ್ಟಿದ್ಯಾ? ಇದರಿಂದ ಆಚೆ ಬರೋಕ್ಕೆ ದಾರಿ ಇಲ್ವಾ? ಆದ್ರೆ ಒಂದಕ್ಕೆ ದಾರಿ ಇಲ್ಲ. ಜನನ ಅನ್ನೋದಕ್ಕೆ ದಾರಿ ಇಲ್ಲ. ಅದು ಕಂಪಲ್ಸರಿ ಎಲ್ಲಿ ಹುಟ್ಟಬೇಕೋ ಅಲ್ಲೇ ಹುಡ್ತೀವಿ. ಇನ್ನೆರಡು ಬದಲಾಯಿಸ್ಬೋದು ಅಂತ, ಆಯುಸ್ ಕೂಡ ಬದಲಾಯಿಸ್ಬೋದು ಅಂತ ಹೇಳ್ತಾರೆ ಗುರುಗಳು. ಆಯುಸ್ಸು ಮತ್ತೆ ಭೋಗ, ಭೋಗಾನು ಕೂಡ ಬದಲಾಯಿಸ್ಬೋದು. ಈ ಮೂರರಲ್ಲಿ ಜಾತಿ ಅಂದ್ರೆ ಹುಟ್ಟು, ಮತ್ತೆ ನಾವಿರುವಂತ ಇಲ್ಲಿ ಎಷ್ಟು ವರ್ಷ ಬದುಕಿರ್ತೀವಿ ಅದು, ಆಮೇಲೆ ಏನು ಭೋಗಿಸ್ತೀವಿ ನಾವು, ಸುಖವನ್ನು ಭೋಗಿಸ್ತೀವಿ, ದುಃಖವನ್ನು ಕೂಡ ಭೋಗಿಸ್ಬೇಕಾಗತ್ತೆ. ಎಲ್ಲಿ ಹುಟ್ಟಬೇಕು ಅನ್ನೋದು ಅದು ಗ್ಯಾರಂಟಿ ಫಿಕ್ಸ್ ಆಗಿರುತ್ತೆ. ರಷ್ಯಾದಲ್ಲಿ ಹುಟ್ಟಬೇಕು ಅಂತಿದ್ರೆ ಅಲ್ಲೇ ಹುಟ್ತೀವಿ, ಒರಿಸ್ಸಾದಲ್ಲಿ ಹುಟ್ಟಬೇಕು ಅಂದ್ರೆ ಅಲ್ಲೇ ಹುಡ್ತೀವಿ. ಮನುಷ್ಯನಾಗಿ ಹುಟ್ಟಬೇಕಾ ಅದು ಕೂಡ ಫಿಕ್ಸ್ ಆಗಿರುತ್ತೆ. ಇನ್ನೇನು ಸಾವಿನ ಕೊನೆ ಕ್ಷಣಗಳಲ್ಲಿ ಏನು ಇಂಪ್ರೆಷನ್ ಇರುತ್ತೋ ಅದೇ ಮ್ಯಾನಿಫೆಸ್ಟ್ ಆಗ್ತದೆ, ಅದೇ ನಡೆಯುತ್ತೆ. ಕೊನೆಯಲ್ಲಿ ಸಾವಿನ ಕೊನೆಯಲ್ಲಿ ಏನು ಇಂಪ್ರೆಷನ್ಸ್ ಇರುತ್ತೋ ಚೈತನ್ಯದ ಮೇಲೆ ಅದೇ. ಭಾರತ ದೇಶದಲ್ಲಿ ಇದಕ್ಕೆ ತುಂಬಾ ಕಥೆಗಳಿದೆ. ಒಂದು ಅಜಮಿಳ ಅವನು ಯಾವ ದೇವರನ್ನ ನಂಬ್ತಾ ಇರ್ಲಿಲ್ಲ. ತುಂಬಾ ಒಂಥರ ಏತಿಸ್ಟ್ ಅಂತಾರಲ್ಲ, ನಿರೀಶ್ವರವಾದಿ. ದೇವರ ಇರುವಿಕೆಯಲ್ಲಿ ನಂಬಿಕೆ ಇರಲಿಲ್ಲ ಆತನಿಗೆ. ಆದರೆ ಬೈ ಚಾನ್ಸ್ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಬಿಟ್ಟಿದ್ದೆ. ಕೊನೆಗಾಲದಲ್ಲಿ ಅವನಿಗೆ ಇರುವ ಒಂದು ಏನೇನು ಮಾಡಬಾರ್ದು ಎಲ್ಲ ಮಾಡ್ಬಿಟ್ಟಿದ್ದ ಪ್ರಪಂಚದಲ್ಲಿ. ಏನೇನು ಮಾಡಬಾರ್ದು ಎಲ್ಲ ಮಾಡಿದ್ದ ಅವನು. ಆ ಕೊನೆಗಾಲದಲ್ಲಿ ಅವನು ನಾರಾಯಣ ನಾರಾಯಣ ಅಂತ ಮಗನನ್ನು ಕರೀತಾನೆ. ಮಗನನ್ನು ನಾರಾಯಣ ಅಂತ ಕರೆದ್ರೆ ವಿಷ್ಣುದೂತರು ಬರ್ತಾರೆ ಮನೆ ಬಾಗಿಲಿಗೆ ಅವನು ಕರ್ಕೊಂಡು ಹೋಗ್ತಾರೆ. ಇದೊಂದು ಕತೆ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅದು ಅದನ್ನ ಎಲ್ಲಿ ಹುಟ್ಟಬೇಕು ಆ ಜನ್ಮವನ್ನ. ಅದೇ ತರ ಇನ್ನ ಜಡಭರತಂದು ಒಂದು ಕತೆ ಇದೆ. ಒಬ್ಬ ಸಂತ, ಒಬ್ಬ ಸನ್ಯಾಸಿ ನದಿ ತೀರದಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾನೆ. ನದಿಯಲ್ಲಿ ಒಂದು ಜಿಂಕೆ ಮರಿ ಅದು ಹೊಡ್ಕೊಂಡ್ ಬರುತ್ತೆ. ಎಲ್ಲ ಮೈ ಎಲ್ಲ ಗಾಯಗಳಾಗಿರುತ್ತೆ. ಅದಕ್ಕೆಲ್ಲ ಬ್ಯಾಂಡೇಜ್ ಕಟ್ಟಿ ಬಿಟ್ಬಿಡಲ್ಲ. ಹಂಗೆ ಏನೋ ಅದ್ರ ಜೊತೆ ಮೋಹ ಉಂಟಾಗುತ್ತೆ. ಆ ಮೋಹ ಉಂಟಾಗಿ ಆ ಜಿಂಕೆಯನ್ನ ತುಂಬಾ ಪ್ರೀತಿ, ಅದು ಇಲ್ದಿರ ಇದ್ರೆ ಊಟನೂ ಮಾಡಲ್ಲ, ಉಸಿರು ಕೂಡ ಆಡಲ್ಲ ಅನ್ನೋ ಸ್ಥಿತಿಗೆ ಬಂದ್ಬಿಡ್ತಾರೆ. ಕೊನೆ ಕ್ಷಣಗಳಲ್ಲಿ ಆ ಜಿಂಕೆನೇ ನೆನ್ಸ್ಕೊಂಡು ಆ ಮತ್ತೆ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗೆ ಹುಟ್ಟುತ್ತಾನೆ. ಅಂದ್ರೆ ಸಾಯುವಾಗ ಏನ್ ಇಂಪ್ರೆಷನ್ಸ್ ಇರುತ್ತೋ ಅದೇ ಮುಂದಿನ ಜನ್ಮದಲ್ಲಿ ಅದೇ ಆಗಿ ಹುಡ್ತೀವಿ. ಗುರುಗಳು ಭಗವದ್ಗೀತಾ ರಹಸ್ಯದಲ್ಲಿ ಹೇಳಿದ್ದಾರೆ ಇದೆಲ್ಲ. ಗುರುಜಿಯವರು ಭಗವದ್ಗೀತಾ ರಹಸ್ಯದಲ್ಲಿ ಹೇಳಿದ್ದಾರೆ. ಕೃಷ್ಣ ಹೇಳ್ತಾನೆ ಅರ್ಜುನಂಗೆ, ಕೊನೆಯ 6 ತಿಂಗಳಲ್ಲಿ ನೀನು ಏನು ನಿನ್ನ ಮನಸ್ಸಲ್ಲಿ ಏನೇನತ್ತೆ ಅದೇ ಮ್ಯಾನಿಫೆಸ್ಟ್ ಆಗ್ತದೆ. ಯಾರನ್ನ ದ್ವೇಷ ಮಾಡ್ತಾ ಇದ್ರೆ ಅವ್ರ ಮನೇಲಿ ಹುಡ್ತೀಯಾ? ಯಾರನ್ನ ತುಂಬಾ ಪ್ರೀತಿಸ್ತಾ ಇದ್ರೆ ಅವ್ರ ಮನೇಲಿ ಹುಡ್ತೀಯಾ? ನನ್ನನ್ನು ಧ್ಯಾನ ಮಾಡ್ತಾ ಇದ್ರೆ ನನ್ನನ್ನೇ ಹೊಂದುತ್ತೀಯಾ ನೀನು? ಇದು ಭಗವದ್ಗೀತಾ ರಹಸ್ಯದಲ್ಲಿ ಹೇಳ್ತಾರೆ ಗುರುಗಳು. ಕೊನೆ 6 ತಿಂಗಳು ಯಾವಾಗ ಯಾರಿಗ್ ಗೊತ್ತು? ಕೊನೆ 6 ತಿಂಗಳು ದೇವ್ರೇನು ನಮಗೆ ಒಂದು ಟೈಮ್ ಟೇಬಲ್ ಹಾಕೊಳ್ಳಿ, ಇದು ನಿನ್ನ ಕೊನೆ 6 ತಿಂಗಳು, ಈ 6 ತಿಂಗಳಲ್ಲಿ ಸಾಧನೆ ಮಾಡೋದು ನಮ್ಗೆ ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ. ಹಾಗೆ ಏನೋ ಎಷ್ಟು ವರ್ಷ ಬದುಕಿರ್ತೀವಿ ಅನ್ನೋದು ಕೂಡ ಫಿಕ್ಸ್ ಆಗಿರುತ್ತೆ. ಬಟ್ ಅದು ಬದಲಾಯಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ? ಧ್ಯಾನದಿಂದ ಬದಲಾಯಿಸಬಹುದು. ಯುವರ್ ಲಾಂಗಿವಿಟಿ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಮೆಡಿಟೇಷನ್. ಅದೊಂದು ರಹಸ್ಯ ಹೇಳ್ತಾ ಇದ್ದಾರೆ. ಧ್ಯಾನದಿಂದ ಬದಲಿಸಬಹುದು, ಆದರೆ ಕಡಿಮೆ ಮಾಡೋಕ್ಕಾಗೋದಿಲ್ಲ ಧ್ಯಾನದಿಂದ. ಅಜ್ಞಾನದಿಂದ ಆತ್ಮಹತ್ಯೆ ಮಾಡ್ಕೊಬಹುದು, ಆದರೆ ಒಬ್ಬ ಸಾಧಕ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಮತ್ತೆ ಯಾರ್ಯಾರು ಆತ್ಮಹತ್ಯೆ ಮಾಡ್ಕೊಂಡವ್ರಲ್ಲ ಏನಾಗಿದೆ ಅವ್ರಿಗೆ? ಅವರಷ್ಟು ಗೌರವ ಮಾಡ್ಕೊಂಡ್ ಯಾವುದೋ ಗೊತ್ತಿಲ್ಲ, ಏನೋ ಒಂದು ಮನಸ್ಸಿನಲ್ಲಿ ನೋವಿರುತ್ತೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದು ಅವ್ರ ಆಯುಸ್ಸಲ್ಲ, ಇನ್ನ ಆಯುಸ್ಸಿರುತ್ತೆ. ಇವಾಗ 60-70 ವರ್ಷ ಆಯುಸ್ ಬರ್ಕೊಂಬಂದಿರ್ತಾರೆ ಅವರು. ಅಂದ್ರೆ ಏನು ಆಯುಸ್ ಅಷ್ಟು ವರ್ಷ ಇರಬೇಕು ಅಂತ ಡಿಸೈಡ್ ಆಗಿರುತ್ತೆ. ಬರ್ಕೊಂಬಂದಿರ್ತಾರೆ ಅಂದ್ರೆ ಯಾರು ಬರ್ದಿರ್ತಾರೋ ಗೊತ್ತಿಲ್ಲ. ಬಟ್ ನಮ್ಮಲ್ಲಿ ಇದೇ ಒಂದು ಈ ಥರನೇ ಮಾತಾಡೋದಲ್ವಾ. 60-70 ವರ್ಷ ಆಯುಸ್ ಇರುತ್ತೆ. 40ನೇ ವಯಸ್ಸಿಗೆ ಏನೋ ಪ್ರಾರಬ್ಧ ಗೊತ್ತಿಲ್ಲ,
ಆತ್ಮಹತ್ಯೆ ಮಾಡ್ಕೊಬೇಕು ಅನ್ಸುತ್ತೆ. ಇನ್ನ 30 ವರ್ಷ ಬದುಕೋದಿರುತ್ತೆ. ಗುರುಗಳು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಆ 30 ವರ್ಷ ಅಲಿತೆ, ಆ ಆತ್ಮ ಅಲಿಯತ್ತೆ ಭೂಮಿ ಮೇಲೆ ಮೋಕ್ಷಕ್ಕೋಸ್ಕರ. ಎಷ್ಟೋ ಸರಿ ಗುರುಗಳು ಹೇಳ್ತಾರೆ, ನಾನು ಯಾವ ಊರಿಗೆ ಸತ್ಸಂಗ ಮಾಡಕ್ ಹೋಗ್ತೀನಿ, ಸತ್ಸಂಗಕ್ಕೆ ಹೋಗ್ತೀನಲ್ವಾ, ಅವಾಗ ಎಲ್ಲಿ ಅಲ್ಲಿ 30-40 ಸಾವಿರ ಜನ ಬಂದ್ರೆ ಇವರೊಂದು 20-30 ಸಾವಿರ ಜನ ಇರ್ತಾರೆ. ಇವರೆಲ್ಲ ಆಕ್ಸಿಡೆಂಟಲ್ ಸತ್ತೋಗಿರೋರು, ಈ ತರ ಆತ್ಮಹತ್ಯೆಗಳು ಮಾಡ್ಕೊಂಡಿರೋರು, ಈ ತರದ ಕೆಲವು ಆತ್ಮಗಳೆಲ್ಲ ಈ ಅವತಾರ ತಗೊಂಬಂದಿದಾರಲ್ಲ, ಅವ್ರ ಹತ್ರ ಬಂದು ನಮ್ಗೆ ಮುಕ್ತಿ ಕೊಡಿ ಅಂತ ಬೇಡ್ಕೊಳ್ತಾರೆ. ಕಣ್ಣಿಗೆ ಕಾಣಿಸದೇ ಇರುವ ಪ್ರಪಂಚ ಇದೆಯಲ್ಲ, ಆ ಸೂಕ್ಷ್ಮ ಪ್ರಪಂಚ ಅವೆಲ್ಲ ಬಂದು ನಿಂತ್ಕೊಳ್ಳುತ್ತೆ ಗುರುಗಳು ಮುಂದೆ. ಅದೊಂದೇ ಅಲ್ಲ, ಅಲ್ಲಿರುವ ದೇವತಾ ಶಕ್ತಿಗಳೆಲ್ಲ ಬರುತ್ತೆ. ಅದಕ್ಕೆ ಗುರುಗಳು ಬರಕ್ ಮುಂಚೆ ಸತ್ಸಂಗಲ್ಲಿ ಹೋಗಿ ಕೂತಿರ್ಬೇಕು ಅಂತ. ಅವ್ರು ಬಂದ್ಮೇಲೆ ಕುತ್ಕೊಂಡ್ರೆ ಆಲ್ರೆಡಿ ಅವರೆಲ್ಲ ಪ್ರೆಸೆಂಟ್ ಆಗಿರ್ತಾರೆ ಅಲ್ಲಿ. ಗುರುಗಳು ಬರಕ್ ಮುಂಚೆ ಹೋಗಿ ಕುತ್ಕೊಬೇಕು, ಗುರುಗಳಿಗೋಸ್ಕರ ಕಾಯ್ಬೇಕು, ದೇವ್ರಿಗೋಸ್ಕರ ಕಾಯ್ಬೇಕು. ತಿರುಪ್ತಿಯಲ್ಲಿ ಹೋಗಿ ನೀವು 24 ಗಂಟೆ ಕ್ಯೂನಲ್ಲಿ ನಿಂತ್ಕೊಳ್ಳಿ, ಒಳ್ಳೇದೇ, ನಮ್ದು ಕರ್ಮ ಕಳೆಯುತ್ತೆ. ಗುರುಗಳಿಗೋಸ್ಕರ ಕಾಯ್ಕೊಂಡಿದ್ರೆ ಕರ್ಮ ಕಳೆಯುತ್ತದು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಆತ್ಮಹತ್ಯೆ ಮಾಡ್ಕೊಂಡ್ರೆ ಆ ಉಳಿದ ಒಂದಷ್ಟು ವರ್ಷಗಳೇನಿದೆಯಲ್ಲ, ಇನ್ನ ಅವ್ರ ಆಯುಸ್ ಕಂಪ್ಲೀಟ್ ಇರೋದ 70 ವರ್ಷ ಬದುಕಿರ್ಬೇಕು ಅಂತ ಇದ್ರೆ ಒಂದು 40 ವರ್ಷಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ಕೊಳ್ಳಿ, ಮಿಕ್ಕಿದ 30 ವರ್ಷ ಆ ಶರೀರ, ಆ ಆತ್ಮ ಅಲಿಯತ್ತೆ. ಅದು ಅದರ ಟೈಮ್ ಇರೋವರೆಗೂ ಭೂಮಿ ಮೇಲೆ ಇರುತ್ತೆ. ಭೋಗ ಅಂದ್ರೇನು? ಈ ಈ ಜನ್ಮ ತಗೊಂಡ್ ಬಂದಾಗ ಏನೇನು ಸುಖ ಅನುಭವಿಸ್ಬೇಕು, ಏನೇನು ದುಃಖ ಅನುಭವಿಸ್ಬೇಕು ಈ ಜನ್ಮದಲ್ಲಿ. ನೀವು ಇಂಜಿನಿಯರ್ ಆಗ್ಬೇಕಾ, ಡಾಕ್ಟರ್ ಆಗ್ಬೇಕಾ, ವ್ಯಾಪಾರಸ್ಥರಾಗ್ಬೇಕಾ, ಇವೆಲ್ಲ ಭೋಗದ ಒಂದು ಭೋಗಕ್ಕೆ ಬರ್ತವೆ. ಅದು ಸರಳವಾದ ಜೀವನನ ಅಥವಾ ತುಂಬಾ ಐಷಾರಾಮಿ ಜೀವನನ, ಮಕ್ಕಳಿರ್ಬೇಕಾ, ಇದೆಲ್ಲ ಭೋಗನೇ. ಇದೆಲ್ಲ ಕರ್ಮದಿಂದಾನೇ ಬರುತ್ತೆ ಇವೆಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಕೇಳಿಸ್ಕೊತಾ ಇದ್ದೀರಾ? ಯಾ ಸೊ ಒಂದೊಂದ್ಸರಿ ನಮ್ಮನ್ನ ಬೈತಾರೆ ಜನ, ಅದು ಕೂಡ ಯಾವ್ದೋ ಬಂದಿರುತ್ತೆ, ಹಿಂದೆ ನಾವೇನೋ ಕೊಟ್ಟಿರ್ತೀವಿ, ಅವ್ರು ನಮಗೆ ವಾಪಸ್ ಕೊಟ್ಟಿರ್ತಾರೆ. ಯಾವುದೇ ಕಾರಣ ಇರಲ್ಲ, ಆ ವ್ಯಕ್ತಿನೂ ನೋಡಿರಲ್ಲ. ಒಂದೊಂದ್ಸರಿ ಎಲ್ಲಿಂದಾನು ಇದ್ದಕ್ಕಿದ್ದಂಗೆ ಶುರುವಾಗ್ಬಿಡುತ್ತೆ. ಒಂದೊಂದ್ಸರಿ ಏನು ಕೆಪಾಸಿಟಿ ಇಲ್ಲವ್ರು, ಇಲ್ಲದೆ ಇರೋರೆಲ್ಲ ಹೋಗಿ ಒಳ್ಳೊಳ್ಳೆ ಸೀಟಲ್ಲಿ ಕುತ್ಕೊಂಡ್ಬಿಡ್ತಾರೆ. ಒಬ್ಬ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ತಾರೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ? ಇಲ್ಲೇ ನಮ್ಮ ರಾಜ್ಯದಲ್ಲಿ ಯಾರೋ ಒಬ್ರು ಏನೋ ಆಕ್ಸಿಡೆಂಟಲ್ ಆಗಿ ಚೀಫ್ ಮಿನಿಸ್ಟರ್ ಆಗ್ಬಿಟ್ರು. ಹೇಗಾಯ್ತು? ಆ ಮನುಷ್ಯ, ಅವ್ರಿಗೇನು ಮೈನಾರಿಟಿ ವೋಟ್ ಕೂಡ ಇಲ್ಲ, ಅವ್ರ ಪಾರ್ಟಿಯಲ್ಲಿ ಅಷ್ಟು ಜನ MLA ಇಲ್ಲ, ಅವ್ರು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತ ಕೂಡ ಅನ್ಕೊಂಡಿರ್ಲಿಲ್ಲ. ಬೈ ಆಕ್ಸಿಡೆಂಟ್ ಚೀಫ್ ಮಿನಿಸ್ಟರ್ ಆದ್ರು. ಅವ್ರು ಯಾರನ್ನ ವಿರೋಧಿಸ್ತಾ ಇದ್ರು ಅವರೇ ಇವ್ರ ಮನೆ ಬಾಗಿಲಿಗೆ ಬಂದು ಅವ್ರ ಚೀಫ್ ಮಿನಿಸ್ಟರ್, ಇವೆಲ್ಲ ನಾವು ನೋಡಿದೀವಿ. ನಾನು ಯಾರ ಹೆಸರು ಹೇಳೋದಿಲ್ಲ. ಒಂದ್ಸರಿ ಅವರು ನಮ್ಮ ಆಶ್ರಮಕ್ಕೆ ಬಂದಿದ್ರು. ಅವರು ಹೆಲಿಕಾಪ್ಟರ್ ಹೋಗ್ತಾ ಇದ್ರೆ ಬೈ ಚಾನ್ಸ್ ನಮ್ಮ ಆಶ್ರಮದ ಪಕ್ಕದಲ್ಲಿ ಇದ್ದಂತ ಹೆಲಿಪ್ಯಾಡ್ ಅಲ್ಲಿ ಏನೋ ಅಲ್ಲಿ ಇಳಿಬೇಕಾಯ್ತು. ಇಳಿದ್ರು. ಆಶ್ರಮದವರು ಅವ್ರನ್ನ ಆಶ್ರಮದ ಒಳಗೆ ಕರೆದು ಆಶ್ರಮದಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸಿ, ನಮ್ಮ ಆಶ್ರಮದಲ್ಲಿ ಒಬ್ರು ಸ್ವಾಮಿಗಳು ನೆಕ್ಸ್ಟ್ ನೀವು ಚೀಫ್ ಮಿನಿಸ್ಟರ್ ಆಗ್ಲಿ ಅಂತ ಅವ್ರಿಗೆ ಆಶೀರ್ವಾದ ಮಾಡಿದ್ರು. ಕಾಫಿ ಟೀ ಎಲ್ಲ ಕೊಟ್ಟು ಅವ್ರಿಗೆ ಏನೋ. ಸೊ ಅವ್ರು ಅವಾಗ ಅದನ್ನ ಜೋಕ್ ಅಂತ ಅನ್ಕೊಂಡಿದ್ರೇನೋ. ಆಮೇಲೆ ಅವ್ರು CM ಆದ್ರು. CM ಆದ್ಮೇಲೆ ಕೂಡ ಬಂದಿದ್ರಂತೆ, ಆಶ್ರಮಕ್ಕೆ ಬಂದಿದ್ರು ಅವ್ರು. ಯಾರ್ಯಾರು ಅವ್ರನ್ನ ವಿರೋಧಿಸಿದ್ರು ಅವ್ರು ಕೂಡ ಅವ್ರೇ ಅವ್ರ ಮನೆ ಬಾಗಿಲಿಗೆ ಬಂದು ಅಧಿಕಾರ ಅವ್ರ ಕೈ ಕೊಟ್ಬಿಟ್ಟು ಹೋದ್ರು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇದೆಲ್ಲ ಭೋಗ, ಕರ್ಮ, ಭೋಗ ಇರುತ್ತೆ ಇವೆಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಕರ್ಮ ಇದು ಏನೋ, ಕೃಪೆ, ಭಕ್ತಿ, ಏನ್ ಬೇಕಾದ್ರೂ ಬದಲಾಯಿಸ್ಬೋದು. ಜಾತಿ, ಆಯು, ಭೋಗ, ಇದನ್ನೆಲ್ಲ ಇದ್ರ ಒಂದು ಬದಲಾಯಿಸಕ್ ಆಗೋದಿಲ್ಲ. ಎಲ್ಲಿ ಜನ್ಮ ತಗೊಳ್ತೀವಿ ಅಂತ ಇನ್ನೆರಡನ್ನು ಬದಲಾಯಿಸ್ಬೋದು. ಅರ್ಥ ಆಗ್ತದೆ? ಒಂದು ಕೋಳಿ ಫಾರ್ಮ್ ಅಲ್ಲಿ ಹುಟ್ಟಬೇಕು ಅಂತ ಬರ್ದಿದ್ರೆ ಎಲ್ಲ ಸಾಧ್ಯ ಇದೆ. ಅಂದ್ರೆ ಸಾಯಕ್ ಮುಂಚೆ ಕೋಳಿ 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 ಅನ್ಕೊಂಡಿದ್ರೆ ಕೋಳಿ ಫಾರ್ಮ್ ಅಲ್ಲಿ ಹುಡ್ತೀವಿ. ಓಕೆ, ಸೊ ಐ ಥಿಂಕ್ ಇವತ್ತು ಇಷ್ಟು ಸಾಕು ಅನ್ಸುತ್ತೆ. ಥ್ಯಾಂಕ್ ಯು. ಜೈ ಗುರುದೇವ್. ಓಂ ನಮಃ ಶಿವಾಯ.